ಸರ್ ಅವರು ಇನ್ನೊಂದು ನನಗೆ ಆಫರ್ ಮಾಡಿದರು, ಲೈಕ್ ಸಂದೀಶ್ ಪಿ.ಜಿ ಅವರು ಈ ಪೋಸ್ಟಿಗೆ ಬರಬೇಕಾದ್ರೆ, ಅಂದರೆ ಅವರು ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಅವರು ಹೋಮ್ ಮಿನಿಸ್ಟ್ರಿಗೆ 50 lakhs ಕೊಟ್ಟು ಅವರು ಈ ಪೋಸ್ಟಿಗೆ ಬಂದಿದ್ದಾರಂತೆ. ಸೊ ನನಗೆ ಅವರು ಆಪ್ಷನ್ ಕೊಟ್ಟಿದ್ದಾರೆ, ನೀನು ನನಗೆ 25 lakhs ಕೊಡು, ಇಲ್ಲ ನೀನು ನನ್ನ ಜೊತೆ ಮಲಗು, ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದಕ್ಕೆ ಒಪ್ಪು. ಹಾಗಾಗಿ ಆವಾಗ ನಿನ್ನ ಗಂಡ ನಾನು ಬಿಡ್ತೀನಿ, ಇಲ್ಲಾಂದರೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತೇಳಿ ಬೆದರಿಸಿದ್ದಾರೆ, ತುಂಬಾ ಬೆದರಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ತುಂಬ ಭಯಪಟ್ಟು ಬೇರೆಯವರಿಂದ ಸಾಲ ಇಸ್ಕೊಂಡು ಒಂದು 50,000 ಕೊಟ್ಟಿದ್ದೇನೆ ಅವನಿಗೆ. ಆಮೇಲೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಊರಲ್ಲಿರುವ ಹುಡುಗಿಯರೆಲ್ಲ ನನ್ನ ಜೊತೆ ಇದ್ದಾರೆ, ನನಗೊಂದು 200 ಜನ ಹುಡುಗಿಯರ ಪರಿಚಯ ಇದ್ದಾರೆ, ಅವರೆಲ್ಲ ನನ್ನ ಜೊತೆ ಇದ್ದಾರೆ. ಹಾಗಾಗಿ ನೀನು ಸಹ ನನ್ನ ಜೊತೆ ಸೇರು, ನಿನ್ನ ಗಂಡನಿಗೆ ಯಾವೆಲ್ಲ ಹುಡುಗಿಯರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರೆಲ್ಲ ನನ್ನ ಜೊತೆ ಇದ್ದಾರೆ. ಹಾಗಾಗಿ ನೀನು ನನ್ನ ಜೊತೆ ಬಂದುಬಿಡು, ಆವಾಗ ನಿನ್ನ ಗಂಡನಿಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ, ನಾನೇನು ಮಾಡೋದಿಲ್ಲ, ಅವ್ರನ್ನ ಬಿಟ್ಬಿಡ್ತೀನಿ. ಆ ಥರ ಎಲ್ಲ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಯಾರೋ 3-4 ಜನ ರೌಡಿ ಡ್ರಗ್ ಪೆಡ್ಲರ್ ಇದ್ದಾರೆ, ಅವ್ರ ಹತ್ರ ಹೇಳಿಸಿ ನಿನ್ನ ಮರ್ಯಾದೆ ಎಲ್ಲ ತೆಗಿತೀನಿ, ಊರಲ್ಲೆಲ್ಲ ಹೆಸರು ಹಾಳು ಮಾಡ್ತೀನಿ ಅಂತೇಳಿ ತುಂಬ ಹ್ಯಾರೆಸ್ ಮಾಡ್ತಿದ್ದಾರೆ ನಮ್ಮನ್ನು. ಏನು ಮಾಡೋದು, ನಮ್ಮ ಮನೆಯಲ್ಲಿ ನಾವಿರೋದೇ 4 ಜನ, ಆದ ಕಾರಣ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ. ಹಸ್ಬೆಂಡ್ ಬೇರೆ ಇವಾಗ ಊರಲ್ಲಿಲ್ಲ, ಅಂದರೆ ಅವ್ರು ಬೇರೆ ನಿಲ್ತಾ ಇದ್ದಾರೆ. ಇವರ ಕಿರಿಕಿರಿಂದಾಗಿ ಅವ್ರಿಗೆ ಮನೇಲಿ ನಿಲ್ಲೋಕ್ಕೂ ಆಗ್ತಿಲ್ಲ, ತುಂಬ ಕಷ್ಟ ಕೊಡ್ತಿದ್ದಾರೆ ನಮಗೆ. ಸರ್ ಅವರು ಇನ್ನೊಂದು ನನಗೆ ಆಫರ್ ಮಾಡಿದರು, ಲೈಕ್ ಸಂದೀಶ್ ಪಿ.ಜಿ ಅವರು ಈ ಪೋಸ್ಟಿಗೆ ಬರಬೇಕಾದ್ರೆ, ಅಂದರೆ ಅವರು ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಅವರು ಹೋಮ್ ಮಿನಿಸ್ಟ್ರಿಗೆ 50 lakhs ಕೊಟ್ಟು ಅವರು ಈ ಪೋಸ್ಟಿಗೆ ಬಂದಿದ್ದಾರಂತೆ. ಸೊ ನನಗೆ ಅವರು ಆಪ್ಷನ್ ಕೊಟ್ಟಿದ್ದಾರೆ, ನೀನು ನನಗೆ 25 lakhs ಕೊಡು, ಇಲ್ಲ ನೀನು ನನ್ನ ಜೊತೆ ಮಲಗು, ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದಕ್ಕೆ ಒಪ್ಪು. ಹಾಗಾಗಿ ಆವಾಗ ನಿನ್ನ ಗಂಡ ನಾನು ಬಿಡ್ತೀನಿ, ಇಲ್ಲಾಂದರೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತೇಳಿ ಬೆದರಿಸಿದ್ದಾರೆ, ತುಂಬಾ ಬೆದರಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ತುಂಬ ಭಯಪಟ್ಟು ಬೇರೆಯವರಿಂದ ಸಾಲ ಇಸ್ಕೊಂಡು ಒಂದು 50,000 ಕೊಟ್ಟಿದ್ದೇನೆ ಅವನಿಗೆ. ಆಮೇಲೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಊರಲ್ಲಿರುವ ಹುಡುಗಿಯರೆಲ್ಲ ನನ್ನ ಜೊತೆ ಇದ್ದಾರೆ, ನನಗೊಂದು 200 ಜನ ಹುಡುಗಿಯರ ಪರಿಚಯ ಇದ್ದಾರೆ, ಅವರೆಲ್ಲ ನನ್ನ ಜೊತೆ ಇದ್ದಾರೆ. ಹಾಗಾಗಿ ನೀನು ಸಹ ನನ್ನ ಜೊತೆ ಸೇರು, ನಿನ್ನ ಗಂಡನಿಗೆ ಯಾವೆಲ್ಲ ಹುಡುಗಿಯರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರೆಲ್ಲ ನನ್ನ ಜೊತೆ ಇದ್ದಾರೆ. ಹಾಗಾಗಿ ನೀನು ನನ್ನ ಜೊತೆ ಬಂದುಬಿಡು, ಆವಾಗ ನಿನ್ನ ಗಂಡನಿಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ, ನಾನೇನು ಮಾಡೋದಿಲ್ಲ, ಅವ್ರನ್ನ ಬಿಟ್ಬಿಡ್ತೀನಿ. ಆ ಥರ ಎಲ್ಲ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಯಾರೋ 3-4 ಜನ ರೌಡಿ ಡ್ರಗ್ ಪೆಡ್ಲರ್ ಇದ್ದಾರೆ, ಅವ್ರ ಹತ್ರ ಹೇಳಿಸಿ ನಿನ್ನ ಮರ್ಯಾದೆ ಎಲ್ಲ ತೆಗಿತೀನಿ, ಊರಲ್ಲೆಲ್ಲ ಹೆಸರು ಹಾಳು ಮಾಡ್ತೀನಿ ಅಂತೇಳಿ ತುಂಬ ಹ್ಯಾರೆಸ್ ಮಾಡ್ತಿದ್ದಾರೆ ನಮ್ಮನ್ನು. ಏನು ಮಾಡೋದು, ನಮ್ಮ ಮನೆಯಲ್ಲಿ ನಾವಿರೋದೇ 4 ಜನ, ಆದ ಕಾರಣ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ. ಹಸ್ಬೆಂಡ್ ಬೇರೆ ಇವಾಗ ಊರಲ್ಲಿಲ್ಲ, ಅಂದರೆ ಅವ್ರು ಬೇರೆ ನಿಲ್ತಾ ಇದ್ದಾರೆ. ಇವರ ಕಿರಿಕಿರಿಂದಾಗಿ ಅವ್ರಿಗೆ ಮನೇಲಿ ನಿಲ್ಲೋಕ್ಕೂ ಆಗ್ತಿಲ್ಲ, ತುಂಬ ಕಷ್ಟ ಕೊಡ್ತಿದ್ದಾರೆ ನಮಗೆ.